ರೂರಲ್ ಡೆವಲಪ್ಮೆಂಟಿಗೆ 11,496 ಕೋಟಿ ಕೊಡಬೇಕಾಗಿತ್ತು. ಆದರೆ ಮುಖ್ಯಮಂತ್ರಿಗಳು ಏನು ಮಾಡಿದರು? ಪ್ರಿಯಾಂಕಾ ಖರ್ಗೆ ಅವ್ರ ಡಿಪಾರ್ಟ್ಮೆಂಟಿಗೆ ಹೆಚ್ಚು ದುಡ್ಡು ಕೊಟ್ರ ಅಲ್ಲಿ ಡೆವಲಪ್ಮೆಂಟ್ ಆಗಿ ಅವರಿಗೆ ಕ್ರೆಡಿಟ್ ಬರ್ತದೆ ಅಂತ ಹೇಳಿ ಅವ್ರ ಡಿಪಾರ್ಟ್ಮೆಂಟ್ದಲ್ಲಿ ಸುಮಾರು 2,000 ಕೋಟಿ ಕೋತಾ ಮಾಡಿದರು. 9,564 ಕೋಟಿ ಕೋತ ಗ್ರಾಮೀಣಾಭಿವೃದ್ಧಿಗೆ, ನೀರಾವರಿಗೆ ಕೋತ, ಟ್ರಾನ್ಸ್ಪೋರ್ಟೇಷನ್ಗೆ ಕೋತ. ಇದನ್ನ ನಾನು ಇನ್ನೊಂದು ಸ್ವಲ್ಪ ವಿವರವಾಗಿ ನಿಮ್ಮ ಮುಂದೆ ಇಡಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಅಧ್ಯಕ್ಷರು ಮಾತೆತ್ತಿದ್ರೆ ಸಿದ್ದರಾಮಯ್ಯನವ್ರು ಏನು ಮಾತಾಡ್ತಾರೆ? ನಾವು ಹಿಂದುಳಿದವರ ಪರ, ನಾವು ಅಲ್ಪಸಂಖ್ಯಾತರ ಪರ, ನಾವು OBC ಪರ, ನಾವು ಅಹಿಂದ ಅಂತೆಲ್ಲ ಮಾತಾಡ್ತಾರೆ. ಅವರು ಮಾಡಿದಂಥದ್ದೇನು? ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂತೇಳಿ ನಮ್ಮಲ್ಲೇ ಐತಿ, ನಿಮಗೂ ಗೊತ್ತೈತಿ. BR ಅಭಿವೃದ್ಧಿ ನಿಗಮದ ಮೂಲಕ ಹಿಂದುಳಿದ ಸಮಾಜಗಳಿಗೆ ದುಡ್ಡನ್ನು, SC STಗೆ ದುಡ್ಡನ್ನು ಕೊಡುವಂಥದ್ದು. ಮಾನ್ಯ ಪ್ರಿಯಾಂಕಾ ಅವರು ಇದನ್ನು ನೀವು ನೋಟಿಸ್ ಮಾಡಬೇಕು. ಅವ್ರು 22-23 ಆಯವ್ಯಯದಲ್ಲಿ ಎಷ್ಟು ಕೊಟ್ಟರು ನಿಮಗೆ? ಬೊಮ್ಮಾಯಿ ಅವ್ರು ಎಷ್ಟು ಕೊಟ್ಟಿದ್ರು? ನಮ್ಮ ಸರ್ಕಾರ ಇದಕ್ಕೆ 60 ಕೋಟಿ ರೂಪಾಯಿ ಕೊಟ್ಟಿತ್ತು ಗಂಗಾ ಕಲ್ಯಾಣದಲ್ಲಿ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ. ನಿಮ್ಮ ಸರ್ಕಾರ SC ST ಹೆಸರನ್ನು ಹೇಳಿ ರಾಜಕಾರಣ ಮಾಡುವಂತ ನಿಮ್ಮ ಸರ್ಕಾರ 40 ಕೋಟಿ ರೂಪಾಯಿ ಕೊಡ್ತು. 20 ಕೋಟಿ ರೂಪಾಯಿ, 50 ಕೋಟಿ ರೂಪಾಯಿ ಕೋತ. BM ಅಂಬೇಡ್ಕರ್ ಅಭಿವೃದ್ಧಿದ ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಬೊಮ್ಮಾಯಿ ಅವರು ನಮ್ಮ ಸರ್ಕಾರ 100 ಕೋಟಿ ಕೊಟ್ರೆ ನಿಮ್ಮ ಸರ್ಕಾರ 45 ಕೋಟಿ ಕೊಡ್ತು. ನೀವು CLPಯಲ್ಲಿ ದಯಮಾಡಿ ಈ ವಿಷಯ ಎತ್ತಿರಿ. ಮಾನ್ಯ ಅಧ್ಯಕ್ಷರೇ, ಲಂಬಾಣಿ ಸಮಾಜ ತಾಂಡಾ ಅಭಿವೃದ್ಧಿ ನಿಗಮ ನಮ್ಮ ಸರ್ಕಾರ 110 ಕೋಟಿ ರೂಪಾಯಿ ಕೊಡ್ತು ಬೊಮ್ಮಾಯಿ ಅವರು. ನಿಮ್ಮ ಸರ್ಕಾರ ಕೊಟ್ಟಿದ್ದಷ್ಟು 60 ಕೋಟಿ ರೂಪಾಯಿ. ಆದಿಜಾಂಬವ ಅಭಿವೃದ್ಧಿ ನಿಗಮ ಇದಕ್ಕೆ ನಮ್ಮ ಸರ್ಕಾರ 110 ಕೋಟಿ ರೂಪಾಯಿ ಕೊಟ್ಟಿದ್ದು ಬೊಮ್ಮಾಯಿ ಅವರು. ನಿಮ್ಮ ಸರ್ಕಾರ ಕೊಟ್ಟಿದ್ದಷ್ಟು 60 ಕೋಟಿ ರೂಪಾಯಿ. ರೈಟಿಗೂ ಅನ್ಯಾಯ, ಬಲ SC ಬಲಕ್ಕೂ, SC ಎಡಕ್ಕೂ ಅನ್ಯಾಯ, ಲಂಬಾಣಿಗಳಿಗೂ ಅನ್ಯಾಯ. ಬೋವಿಗಳಿಗೆ ಏನು ಮಾಡಿದ್ರಪ್ಪ? ಬೋವಿಗಳಿಗೆ ನಮ್ಮ ಸರ್ಕಾರ 95 ಕೋಟಿ ಕೊಟ್ಟಿತ್ತು. ಈ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಕೊಟ್ಟಿದ್ದು 55 ಕೋಟಿ. ನಮ್ಮ OBC ಸಮಾಜದ ಎಲ್ಲ OBC ಮಕ್ಕಳ ಸಂಬಂಧ ಸ್ಕೂಲ್ಗಳು, ಅಧ್ಯಕ್ಷರೇ, ಈ ಸ್ಕೂಲ್ಗಳಿಗೆ 815 ಕೋಟಿ. ಇಲ್ಲ, ನನ್ನ ಹೆಸರು ಹೇಳಿದ್ರು, ಯಾಕಂದ್ರೆ ಗಂಗಾ ಕಲ್ಯಾಣ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಮೌಂಟ್ ಬಗ್ಗೆ ಅವ್ರು ಏನಾದ್ರು ಹೇಳಿ ತೊಂದರೆ ಇಲ್ಲ, ಸ್ವಲ್ಪ ಹೆಚ್ಚು ಬೆಳಕು ಅವ್ರು ಚೆಲ್ಲಬೇಕಾಗ್ತದೆ. ಅವರ ಅವಧಿನಲ್ಲಿ ಎಷ್ಟು ಗಂಗಾ ಕಲ್ಯಾಣ ಕೊಟ್ಟಿದ್ದಾರೆ ಅದು ಸ್ವಲ್ಪ ಹೇಳ್ಬಿಡ್ಲಿ. ಓಕೆ, ನಾ ಹೇಳ್ತೇನೆ. ಇಲ್ಲ ಹೇಳಿ, ಅದು ನಾ ಹೇಳ್ತೇನೆ. ನಾನು ಹೇಳ್ತೀನಿ ಇಲ್ಲಿ, ನಾನು ಹೇಳ್ತೇನೆ ದಯಮಾಡಿ. ಇಟ್ಸ್ ಅ ವೆರಿ ಈಸಿ ನಂಬರ್. ನಾನು ಹೇಳ್ತೇನೆ, ವೆರಿ ಈಸಿ. ಇಲ್ಲ, ತಕರಾರಿಲ್ಲ, ನಂಬರ್ಸ್ ಬಗ್ಗೆ ತಕರಾರಿಲ್ಲ. ನಾನು ಮಾತಾಡಬೇಕಾದ್ರೆ ದಯಮಾಡಿ ಹೇಳ ಅಧ್ಯಕ್ಷರೇ, ಕಳೆದ ಇವರು ಮಾತಾಡಬೇಕಾದ್ರೆ ದಯಮಾಡಿ ಅವಧಿನಲ್ಲಿ ಎಲ್ಲ ನಿಗಮದಲ್ಲಿ ಕೊಳವೆ ಬಾವಿ ಕೊರೆಸಿರೋದು ಶೂನ್ಯ. 431 ಕೋಟಿ ರೂಪಾಯಿ ಹಗರಣ ಗಂಗಾ ಕಲ್ಯಾಣ ಯೋಜನೆಯಲ್ಲಿ. ಈಗ 110 ಕೋಟಿ ಕೊಡುವಲ್ಲ 60 ಕೋಟಿ ಕೊಟ್ಟು ಹಿಂದುಳಿದ ಸಮಾಜಕ್ಕೆ ಅನ್ಯಾಯ ಮಾಡಿ ಸರ್. ತಾಂಡಾ ಅಭಿವೃದ್ಧಿ ನಿಗಮ ನಿಮ್ಗೆ ಗೊತ್ತಿದೆ ಅಧ್ಯಕ್ಷರೇ, 2021-22 ರಾಜ್ಯದಲ್ಲಿ ಕೊಟ್ಟಿರುವ ಟ್ಯಾಕ್ಸಿಗಳು ನೋಡಿ. ದೇವರಾಜ ಅರಸು ಹಿಂದುಳಿದ ಅಭಿವೃದ್ಧಿ ನಿಗಮ OBCಗಳ ಈ ನಿಗಮಕ್ಕೆ 190 ಕೋಟಿ ನಮ್ಮ ಸರ್ಕಾರ ಕೊಟ್ಟಿತ್ತು. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೆ ಈ ಸರ್ಕಾರ ಕೊಟ್ಟಿದ್ದೇನು? ಮಾತೆತ್ತಿದ್ರೆ ನಾವು ಹಿಂದ ಅಂತ ಮಾತಾಡ್ತೀರಿ. 100 ಕೋಟಿ ಕೊಟ್ಟಿರಿ, 190 ಕೋಟಿ ಇದ್ದಿದ್ದು 100 ಕೋಟಿ ರೂಪಾಯಿ ಕೊಟ್ರಿಪ್ಪ. ವಿಶ್ವಕರ್ಮ ಅಭಿವೃದ್ಧಿ ನಿಗಮ 25 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ, ನಮ್ಮ ಸರ್ಕಾರ ಬೊಮ್ಮಾಯಿ ಅವರು. ನೀವು ಕೊಟ್ಟಿದ್ದೆಷ್ಟು? 13 ಕೋಟಿ ರೂಪಾಯಿ. ಕುರುಬರು, ನಮ್ಮ ಮುಖ್ಯಮಂತ್ರಿಗಳು ಕುರುಬ ಸಮಾಜದ ದೊಡ್ಡ ನಾಯಕರು. ಇವತ್ತು ಇಡೀ ರಾಜ್ಯದ ಕುರುಬ ಸಮಾಜ ಅವ್ರ ಕಡೆ ನೋಡ್ತಿರ್ತೈತಿ. ನಮ್ಮ ಸಮಾಜಕ್ಕೆ ಏನ್ ಮಾಡ್ತಾರಪ್ಪ, ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ನೋಡ್ತಿದ್ದಾರೆ. ಕುರುಬ ಸಮಾಜಕ್ಕೆ ಏನ್ ಮಾಡಿದಾರೆ? 106 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಕೊಟ್ಟಿತ್ತು ಅಧ್ಯಕ್ಷರೇ. ಇವ್ರು ಕೊಟ್ಟಿದ್ದೆಷ್ಟು? 10 ಕೋಟಿ ರೂಪಾಯಿ. ಬರೀ 10 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ.
ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಮಾನ್ಯ 25 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಕೊಟ್ಟಿತ್ತು. ನಿಗಮ ಇವ್ರು ಕೊಟ್ಟಿದ್ದು 9 ಕೋಟಿ ರೂಪಾಯಿ. ಅಧ್ಯಕ್ಷರೇ, ಉಪ್ಪಾರ ಅಭಿವೃದ್ಧಿ ನಿಗಮ 15 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಕೊಟ್ಟಿತ್ತು. ಎಲ್ಲಿ ಬರ್ತದೆ? ಉಪ್ಪಾರಕ್ಕೆ 15 ಕೋಟಿ ನಮ್ಮ ಸರ್ಕಾರ ಕೊಟ್ರ ಈ ಸರ್ಕಾರ ಕೊಟ್ಟಿದ್ದು 8 ಕೋಟಿ ರೂಪಾಯಿ. ಸರ್ಕಾರದಲ್ಲಿ ಎಲ್ಲಿ 15 ಕೋಟಿ ಕೊಟ್ಟಿದ್ದಾರೆ? ಬರೀ ಸುಳ್ಳು ಹೇಳ್ತಾ ಹೋಗ್ತಿದ್ರಲ್ಲ.